ಎಲ್ರಿಗೂ ನಮಸ್ಕಾರ. ಕಾಲೇಜ್ಗೆ ಹೋಗೋಣ ಅಂತ ಬೈಕ್ ತಗೊಂಡು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅಂತೂ ಕುಣಿಯಲ್ಲಿ ಬಂದೆ ಗಾಯ್ಸ್. ಈಗ ಇಲ್ಲೇ ಬಸ್ ಸ್ಟಾಪ್ ಹತ್ರನೇ ಗಾಡಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ. ಪಾರ್ಕಿಂಗ್ ಹತ್ರ ಹಾಕಲ್ಲ, 10 ರೂಪಾಯಿ ದುಡ್ಡು ಕೊಡುವಾಗ ಯಾವನು ಕೊಡ್ಕೊಂಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಗಾಡಿನ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ನ ಕರೆದು ಯಾವ ಥರ ತೋರಿಸ್ತಾನೆ ಇವನು. ಅಲ್ಲೆಲ್ಲ ಬಸ್ ಸ್ಟಾಪ್ ಹತ್ರ ಬಂದಿದ್ವಿ. ಅಲ್ಲ ಗರ್ಲ್ಸು ಬಾಯ್ಸ್ ಎಲ್ಲ ಒಂದೂವರೆಯಿಂದ ಯಾವ ಬಸ್ಗಳು ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ ಬಂದಮೇಲೆ ತೊಗೊಂಡೋಗ್ಬೇಕು. ಅಂತೂ ಬಸ್ ಇತ್ತು ಗಾಯ್ಸ್. ಹಂಗೇನೆ ನಮಗೂ ಸೀಟ್ ಸಿಕ್ತು, ಆರಾಮಾಗಿ ಕುತ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಜನ ನಿಂತ್ಕೊಂಡವ್ರೆ ಪಾಪ. ಜಾಸ್ತಿ ಬಸ್ ಬಿಡೋಕೆ ಕೇಳಬೇಕು ಅವ್ರು ಎಲ್ಲರಿಗೂ. ಗೈಸ್, ನಾನು ಅಂತಿಂದು ತುಮಕೂರಿಗೆ ಬಂದೆ. ಇವಾಗ ಇಲ್ಲಿಂದ ಅಲ್ಲಿವರೆಗೆ ಕಾಲೇಜು ನಡ್ಕೊಂಡು ಹೋಗ್ಬೇಕು. ಕಾಲು ಬೇರೆ ನೋವ್ತಾವೆ, ಅದು ನಡ್ಕೊಂಡು ಹೋಗಲೇಬೇಕು. ಈ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ಏನು ಈ ಥರ ಎಲ್ಲ ಕೇಸು ಎಲ್ಲ ಕಟ್ಟವ್ರೆ ಅಂತ ನೋಡಿದ್ರೆ ಇವತ್ತು ಹನುಮ ಜಯಂತಿ ಅಂತೆ. ನೋಡಿ, ಹನುಮ ಜಯಂತಿ ಇರೋ ದಿವಸ ಹನುಮಂತ ಅಲ್ಲೇ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾವ್ರೆ. ಹಂಗೆ ಆಂಜನೇಯಂಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂತ ನಾನು ಹಂಗೆ ಮುಂದೆ ಹೋದೆ ಕಾಲೇಜ್ಗೆ ಹೋಗೋಣ ಅಂತ. ಅಂತೂ ಕಾಲೇಜ್ ಬಂದೆ. ಕ್ಲಾಸ್ ರೂಮ್ ಹೋದ್ರೆ ಯಾರು ಜನ ಹುಡುಗರೇ ಜಾಸ್ತಿ ಜನ ಇಲ್ಲಿ, ಯಾರು ಕ್ಲಾಸ್ ತಗೊಂಡಿಲ್ಲ. ಈಗೆಲ್ಲ ಕ್ಲಾಸ್ಗೆಲ್ಲ ಬರ್ತಾವ್ರೆ ಹುಡುಗರಲ್ಲಿ. ಇಲ್ಲ ಇಬ್ಬರು ಏನೋ ಆಟ ಆಡ್ತಾವ್ರೆ. ಈ ನನ್ನ ಮಕ್ಕಳು ಬರೀ ಇಲ್ಲಿ ನಗಾಡ್ತಾವ್ರೆ. ಇನ್ನೇ ಕ್ಲಾಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ಬೇರೆ ಸೆಕೆಂಡ್ ಪೀರಿಯಡ್ ಬೇರೆ ಇರಲಿಲ್ಲ. ಅಟೆಂಡೆನ್ಸ್ ಹಾಕ್ಬಿಟ್ಟಿದ್ರು. ಅಟೆಂಡೆನ್ಸ್ ಹಾಕ್ಸೋಣ ಅಂತ ಸರ್ ಹತ್ರ ಬಂದು ಅಟೆಂಡೆನ್ಸ್ ಹಾಕ್ಸ್ತಾ ಇದೀವಿ. ಹಂಗೆ ಅಟೆಂಡೆನ್ಸ್ ಹಾಕ್ಸ್ಕೊಂಡು ಹಂಗೆ ಮೇಲ್ಗಡೆ ಎಲ್ಲ ಓಡಾಡ್ಕೊ ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಹಂಗೇನೆ ನಮ್ಮ ಕಾಲೇಜಲ್ಲಿ ಯಾವ ಥರ ಐತೆ ಹಂಗೆ ತೋರ್ಸೋಣ ಅಂದ್ಬಿಟ್ಟು ಹಂಗೆ ಒಂದು ವಿಡಿಯೋ ಹಿಡ್ಕೊಂಡು ನೋಡ್ರಿ ಯಾರೋ 3 ಜನ ಹುಡುಗರು ಚೆಂಗ್ಲು ಹೊಡಿತಾ ಇದ್ರು. ನಮ್ಮ ಮಚ್ಚಿ ಬೇರೆ ನೋಡು ಮಚ್ಚಿ ಇವಾಗ ಏನೋ ಮಾಡ್ತೇನೆ ಅಂದ್ಬಿಟ್ಟು ಕಮ್ಮಿ ಮೇಲೆ ಜಾರ ಮಂಡಿ ಆಡ್ತಾನೆ. ಬಿದ್ದಿರೆಲ್ಲ ಹೊಡೆದಾಕೊಂಡು ಮಾತ್ರ ಅದೇನು ಬೀಳಲಿಲ್ಲ ಕಲಾಕಾರ. ಅಂತೂ ಹೆಂಗೋ ಒಂದು 3 ಪೀರಿಯಡ್ ಕ್ಲಾಸ್ ಕೇಳ್ದೋ. ಯಾಕೆ ಕೇಳೋಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಅದಕ್ಕೆ ಸುಮ್ಮನೆ ಎದ್ದು ಬಂದು ಆಚೆಗೆ ಮುಗೀತು ಇಷ್ಟೇ ಕ್ಲಾಸ್. ಇವಾಗ ನಮ್ಮ ದಯಾನಂದ ಬಂದು ಅಲ್ಲೇ ಸುಮಾರು ದಿನ ಆಗಿತ್ತು. ಇವಾಗ ಬಂದಿದ್ದೀನಿ, ಮಚ್ಚಿ ಪಾರ್ಟಿ ಕೊಡ್ತೀನಿ ಇವತ್ತು. ಕಾಲೇಜ್ ಬಂದಿರೋ ಖುಷಿಲೇ ಅಂದ್ಬಿಟ್ಟು ಕರ್ಕೊಂಡು ಹೋದಾದ್ಮೇಲೆ ಮುದ್ದೆ ಊಟ ಕೊಡಿಸ್ತಾ, ಮುದ್ದೆ ಚಿಕನು ಮೊಟ್ಟೆ ಎಲ್ಲ ಕೊಟ್ಟಿದ್ರು. ತಿನ್ಕೊಂಡು ಬಂದೆ ನನ್ನ ಮನೆ ಕಡೆಗೆ. ಹಂಗೆ ಬರ್ಬೇಕಾದ್ರೆ ನಮ್ಮ ಅಮ್ಮನ ಪಿಕಪ್ ಮಾಡಬೇಕಾಯ್ತು. ನಮ್ಮ ಅಮ್ಮನ ಹತ್ರ ನಾನು ಕಬ್ನಲ್ಲಿ ಟ್ಯಾಕ್ಸ್ ಹಾಕ್ತೆ. ನಮ್ಮ ಅಮ್ಮನ ಹತ್ರನೇ ತರ್ಸ್ಕೊಂಡು ಕುಡಿತಾ ಇದ್ದೆ. ಅಷ್ಟೇ, ಈ ಡೈಲಾಗ್ ಮುಗೀತು. ಬೈ ಬಾಯ್ ಗಾಯ್ಸ್.